ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಹೋಮ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ಎಂ ವಿಶ್ವೇಶ್ವರ ಲೇಔಟ್ 3rd ಬ್ಲಾಕ್ BDS ಸೈಟ್ನಲ್ಲಿ ಕಟ್ಟಿರೋ ಒಂದು ಡ್ಯೂಪ್ಲೆಕ್ಸ್ ಮನೆ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 20x30 ಈಸ್ಟ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರೋವಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಗ್ರೌಂಡ್ ಫ್ಲೋರ್ನಲ್ಲಿ ಫ್ರಂಟ್ ವಾಲ್ ಮುಂದೆ ನಿಮಗೆ ಪ್ಲಾಂಟ್ರಿ ಬಾಕ್ಸ್ ಮಾಡಿರುವಂಥದ್ದು. ಸೆಕೆಂಡ್ ಫ್ಲೋರ್ನಲ್ಲಿ ಎಲಿವೇಶನಲ್ಲಿ ಫಂಡರ್ ಮ್ಯಾಕ್ಸ್ ಶೀಟ್ ಯೂಸ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರ್ ಪೂರ್ತಿ ನಿಮಗೆ ಪಾರ್ಕಿಂಗ್ ಬರುವಂಥದ್ದು. ಇಲ್ಲಿ 10 ಫೀಟ್ ಹೈಟ್ನ MS ಟ್ಯೂಬ್ಸ್ ಮತ್ತು CNC ಕಟಿಂಗ್ ಡಿಸೈನರ್ ಶೀಟ್ ಯೂಸ್ ಮಾಡಿ ಗೇಟ್ ಮಾಡಿರುವಂಥದ್ದು. ಇಲ್ಲಿ 10 ಫೀಟ್ ಹೈಟ್ನ ಗೇಟ್ ಮಾಡಿದ್ದಾರೆ. ಫಂಡರ್ ಮ್ಯಾಕ್ಸ್ ಶೀಟ್ ಕೂಡ ಯೂಸ್ ಮಾಡಿರುವಂಥದ್ದು. ಪಾರ್ಕಿಂಗ್ನಲ್ಲಿ 15x15 ಆಂಟಿಸ್ಕಿಡ್ ಡಿಜಿಟಲ್ ಟೈಲ್ ಯೂಸ್ ಮಾಡಿದ್ದಾರೆ. ನಿಮಗೆ ಒಂದು 12,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪ್ ಸಿಗುತ್ತೆ. ಹಾಗೆ ಬೋರ್ವೆಲ್ ಸಿಗುವಂಥದ್ದು. ಗ್ಯಾಸ್ ಕನೆಕ್ಷನ್ ಬಂದು ಸ್ಟೇರ್ ಕೇಸ್ ಕೆಳಗಡೆ ಬರುವಂಥದ್ದು. ಕಾವೇರಿ ವಾಟರ್ ಕನೆಕ್ಷನ್ ಕೂಡ ಸಿಗುತ್ತೆ. ಇಲ್ಲಿ ನಿಮಗೆ ಕಾವೇರಿ ವಾಟರ್ಗೆ ಕೊಟ್ಟಿರುವಂಥದ್ದು. ಬ್ಯಾಕ್ ಸೈಡ್ನಲ್ಲಿ ಈ ಡೋರ್ನಲ್ಲಿ ಹೊರಗಡೆ ಹೋದ್ರೆ ನಿಮಗೆ ಸೆಟ್ ಬ್ಯಾಕ್ ಸಿಗುವಂಥದ್ದು. ಪೈಪ್ ಲೈನ್ಸ್ ಎಲ್ಲ ಅಲ್ಲಿ ಬರುತ್ತೆ. ನಿಮಗೆ ಈ ಒಂದು ಪಾರ್ಕಿಂಗಲ್ಲಿ ನಿಮಗೆ 3 ಕಾರ್ ಹಾಗೆ 8ರಿಂದ 10 2 ವೀಲರ್ಸ್ ಪಾರ್ಕ್ ಮಾಡ್ಬೋದು. ಈ ಸ್ಟೇರ್ ಕೇಸ್ನಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಡ್ಯೂಪ್ಲೆಕ್ಸ್ ಮನೆ ಸಿಗುವಂಥದ್ದು. ಫಸ್ಟ್ ಫ್ಲೋರ್ನಿಂದ 3 BHK ಡ್ಯೂಪ್ಲೆಕ್ಸ್ ಸಿಗುವಂಥದ್ದು. ಸ್ಟೇರ್ ಕೇಸ್ ರೈಲಿಂಗ್ಸ್ ಬಂದು SS ಟ್ಯೂಬ್ಸಿಂದ ಮಾಡಿರುವಂಥದ್ದು. ಸ್ಟೇರ್ ಕೇಸ್ನಲ್ಲಿ ಬಂದು ಫ್ಲೋರಿಂಗ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಪಾಲಿಶೆಡ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು ಸ್ಟೇರ್ ಕೇಸ್. ಫ್ರಂಟ್ ವಾಲ್ ಬಂದು ಪೂರ್ತಿ ನಿಮಗೆ ಮಾರ್ಬಲ್ ಫಿನಿಶ್ ಟೈಲಿಂದ ಕ್ಲಾಡಿಂಗ್ ಮಾಡಿದ್ದಾರೆ. ಸೀಲಿಂಗಲ್ಲಿ ಬಂದು PVC ರಾಫ್ಟರ್ ಶೀಟ್ ಯೂಸ್ ಮಾಡಿ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಮೇನ್ ಡೋರ್ನಲ್ಲಿ ಬರ್ಮಾ ಟೇಕ್ ಯೂಸ್ ಮಾಡಿರುವಂಥದ್ದು. ಒಂದು ಸಿಂಗಲ್ ಶಟರ್ನ ವಿಂಡೋ ಸಿಗುತ್ತೆ. ಮೇಲ್ಗಡೆ ಫಿಕ್ಸೆಡ್ ವಿಂಡೋ ಮಾಡಿ ಸೆಂಟರ್ನಲ್ಲಿ ಮೇನ್ ಡೋರ್ ಮಾಡಿರುವಂಥದ್ದು. ಮೇನ್ ಡೋರ್ ಡಿಸೈನ್ ಒಂದ್ಸರಿ ನೋಡ್ಕೊಳ್ಳಿ. ಪಾಲಿಶೆಡ್ ಟೀಕುಡ್ಡಿಂದ ಮಾಡಿರುವಂಥ ಡೋರ್. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ನಮಗೆ ಮೊದಲು ಒಂದು ಚಿಕ್ಕದಾದಂಥ ಫಾಯರ್ ಏರಿಯಾ ಸಿಗುತ್ತೆ. ಇಲ್ಲಿ ನಿಮಗೊಂದು ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿದ್ದಾರೆ. ಇದರ ಪಕ್ಕದಲ್ಲೇ ಪೂಜಾ ರೂಮ್ ಸಿಗುವಂಥದ್ದು. ಪೂಜಾ ರೂಮ್ ಆರ್ಚ್ ಮತ್ತು ವಾಸ್ಕಲ್ ಡೋರ್ ಬಂದು ಟೀಕುಡ್ಡಿಂದ ಮಾಡಿರುವಂಥದ್ದು. ಡೋರ್ನಲ್ಲಿ C ಶೇಪ್ ಫ್ರೇಮ್ ಮಾಡಿ ಟಫಾಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಇಚಿಂಗ್ ಡಿಸೈನ್ ಮಾಡಿ ಗ್ಲಾಸ್ ಯೂಸ್ ಮಾಡಿರುವಂಥದ್ದು. ಪೂರ್ತಿ ಮನೆಯ ಫ್ಲೋರಿಂಗ್ ಬಂದು ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಪೂಜಾ ರೂಮ್ ವಾಲ್ ಬಂದು 2x4 ಮಾರ್ಬಲ್ ಫಿನಿಶ್ ಟೈಲಿಂದ ಕ್ಲಾಡಿಂಗ್ ಮಾಡಿದ್ದಾರೆ. ಈ ಪೂಜಾ ರೂಮ್ ಪಕ್ಕದಲ್ಲೇ ನಿಮಗೆ ಓಪನ್ ಕಿಚನ್ ಏರಿಯಾ ಸಿಗುತ್ತೆ. ಕಿಚನ್ ಏರಿಯಾ ಬಾಟಮ್ ಕ್ಯಾಬಿನೆಟ್ಸಲ್ಲಿ 3 SS ಬ್ಯಾಸ್ಕೆಟ್ಸ್ ಹಾಗೆ ಒಂದು ಪುಲ್ಔಟ್ ಮಾಡಿದ್ದಾರೆ. ಹಾಗೆ ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿರುವಂಥದ್ದೆಲ್ಲ ನಿಮಗೆ. ಸ್ಲ್ಯಾಬ್ನಲ್ಲಿ ಬಂದು ಸ್ಲ್ಯಾಬಲ್ಲಿ 20 mm ಗ್ರಾನೈಟ್ ಸ್ಲ್ಯಾಬ್ ಇನ್ಸ್ಟಾಲ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಕ್ವಾಡ್ಸ್ನ 2 ಫೀಟ್ ಸಿಂಕ್ ಬರುತ್ತೆ. ಸಿಂಕಿನ ಇನ್ಸ್ಟಾಲ್ ಆಗಿಲ್ಲ. ಪೂಜಾ ರೂಮ್ ವಾಲ್ ಬಂದು ವೆಟಿಫೈಡ್ ಟೈಲಿಂಗ್ ಮಾಡಿರುವಂಥದ್ದು. ಹಾಗೆ ನಿಮಗೆ 2 ಶಟರ್ನ 2 ವಿಂಡೋ ಸಿಗುತ್ತೆ. ಮೇಲೆ ಲಾಫ್ಟ್ಸ್ ಮಾಡಿದ್ದಾರೆ ಸ್ಟೋರೇಜಸ್ಗೆ. ಸೀಲಿಂಗಲ್ಲಿ ಬಂದು ಒಂದು ಡಿಸೈನರ್ ಲೈಟ್ ಇನ್ಸ್ಟಾಲ್ ಮಾಡಿರುವಂಥದ್ದು. ಇಲ್ಲಿ ಬಂದು ನಿಮಗೆ ಪೂಜಾ ರೂಮ್ ಆಪೋಸಿಟಲ್ಲಿ POPಯಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ನೋಡ್ಬೋದು ನೀವು. ಕಿಚನ್ ಪಕ್ಕದಲ್ಲೇ ನಿಮಗೆ ಲಿವಿಂಗ್ ಏರಿಯಾ ಸಿಗುತ್ತೆ. ಪೂಜಾ ರೂಮ್ ಆಪೋಸಿಟಲ್ಲಿ ದೊಡ್ಡದಾಗಿರೋಂಥ ಒಂದು ಲಿವಿಂಗ್ ಏರಿಯಾ ಸಿಗುವಂಥದ್ದು. 20x30 ಆದರೂ ನಿಮಗೆ ತುಂಬ ದೊಡ್ಡದಾಗಿದೆ ಅಂತ ಹೇಳ್ಬೋದು ಲಿವಿಂಗ್ ಏರಿಯಾ. ಈ ಲಿವಿಂಗ್ನಲ್ಲಿ ನಿಮಗೆ ಒಂದು 3 ಶಟರ್ನ ಸಾಲಿಡ್ ವಿಂಡೋ ಸಿಗುತ್ತೆ. ಹಾಗೆ ವುಡನ್ ಫಿನಿಶಿಂಗ್ ಮತ್ತು ಪ್ಲೈನ್ ವೈಟ್ ಮಾರ್ಬಲ್ ಫಿನಿಶಿಂಗ್ನ ಲ್ಯಾಮಿನೇಟ್ ಯೂಸ್ ಮಾಡಿ TV ಕ್ಯಾಬಿನೆಟ್ ಡಿಸೈನ್ ಮಾಡಿರುವಂಥದ್ದು. ಕೆಳಗಡೆ ನಿಮಗೆ ಡ್ರಾಯರ್ಸ್ ಕೊಟ್ಟಿದ್ದಾರೆ. ಈ ಕಡೆ ಶೋ ಪೀಸಸ್ ಇಡೋದಕ್ಕೆ ಸ್ಪೇಸ್ ಮಾಡಿರುವಂಥದ್ದು. ಸೀಲಿಂಗಲ್ಲಿ ನೋಡೋದಾದರೆ POPಯಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಡಿಸೈನರ್ ಲೈಟ್ಸ್ ಮತ್ತು ಆಂಬಿಯೆಂಟ್ ಲೈಟಿಂಗ್ ಮಾಡಿರುವಂಥದ್ದು.
ಈ ಸ್ಟೇರ್ ಕೇಸ್ ಪಕ್ಕದಲ್ಲಿ ನಿಮಗೆ ಕಾಮನ್ ವಾಶ್ರೂಮ್ ಸಿಗುತ್ತೆ. ಮೇನ್ ಡೋರ್ ಆಪೋಸಿಟ್ ನಲ್ಲಿರುವಂಥ ಇಂಟೀರಿಯರ್ ಸ್ಟೇರ್ಸ್ ನಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ ರೂಮ್ಸ್ ಸಿಗೋವಂಥದ್ದು. ಸೆಕೆಂಡ್ ಫ್ಲೋರ್ನಲ್ಲಿ 2 ರೂಮ್ಸ್ ಸಿಗುತ್ತೆ. ಸ್ಟೇರ್ ಕೇಸ್ನಲ್ಲಿ ಕೂಡ ಸೇಮ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಪಾಲಿಶ್ಡ್ ಗ್ರಾನೈಟ್. ಹಾಗೆ ಇಲ್ಲೂ ಕೂಡ ಸ್ಟೇರ್ ಕೇಸ್ನಲ್ಲಿ ಒಂದು ಡಿಸೈನರ್ ಲೈಟ್ ಯೂಸ್ ಮಾಡಿರುವಂಥದ್ದು ಇನ್ಸ್ಟಾಲ್ ಆಗಿದೆ. ರೈಲಿಂಗಲ್ಲಿ ಬಂದು SS ಜಿಂದಾಲ್ನ SS ಟ್ಯೂಬ್ಸ್ ಯೂಸ್ ಮಾಡಿದ್ದಾರೆ. ಸ್ಟೇರ್ ಕೇಸ್ನಲ್ಲಿ ಒಂದು 3 ಶೀಟರ್ನ ಫಿಕ್ಸೆಡ್ ವಿಂಡೋ ಕೊಟ್ಟಿರುವಂಥದ್ದು. ಸನ್ಲೈಟ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಲ್ಲಿ ನಾವು ಮೇಲೆ ಬಂದರೆ ಒಂದು ಫ್ರಂಟ್ ವಾಲಲ್ಲಿ ಶೋ ಪೀಸಸ್ ಇಡೋದಕ್ಕೆ ಒಂದು ಸ್ಪೇಸ್ ಮಾಡಿ ಸೀಲಿಂಗಲ್ಲಿ ಬಂದು ಒಂದು ಡಿಸೈನರ್ ಲೈಟ್ ಇನ್ಸ್ಟಾಲ್ ಮಾಡಿದ್ದಾರೆ. ಇಲ್ಲಿ ನಾವು ಬಲಕ್ಕೆ ತಿರುಗಿದ್ರೆ ನಮಗೆ ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ, ನೋಡ್ಬೋದು ನೀವು. ಮಾಸ್ಟರ್ ಬೆಡ್ರೂಮ್ನಲ್ಲಿ ನಿಮಗೆ ಒಂದು 3 ಶೀಟರ್ನ ವಿಂಡೋ ಸಿಗುತ್ತೆ. ಹಾಗೆ 3 ಡೋರ್ನ ಒಂದು ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್ ಸಿಗುವಂಥದ್ದು. ಕಾರ್ನರಲ್ಲಿ ಡ್ರೆಸ್ಸಿಂಗ್ ಮಿರರ್ ಮತ್ತು ಕೆಳಗಡೆ 2 ಡ್ರಾಯರ್ಸ್ ಕೊಟ್ಟಿದ್ದಾರೆ. ಮೇಲೆ ಲಾಫ್ಟ್ಸ್ ಮಾಡಿರುವಂಥದ್ದು ವಾರ್ಡ್ರೋಬ್ಸ್ ಮೇಲೆ ಇಲ್ಲ ಲ್ಯಾಮಿನೇಟ್ಸೇ ಯೂಸ್ ಮಾಡಿರುವಂಥದ್ದು ವಾರ್ಡ್ರೋಬ್ಸಲ್ಲಿ. ಇಲ್ಲಿ ಡೋರ್ ಓಪನ್ ಮಾಡಿದ್ರೆ ನಮಗೆ ಹಿಡನ್ ಬಾತ್ರೂಮ್ ಸಿಗುತ್ತೆ, ಅಟ್ಯಾಚ್ ಬಾತ್ರೂಮ್ ಫಿಟ್ಟಿಂಗ್ಸ್ ಕೂಡ ಎಲ್ಲ ಆಗಿರೋವಂಥದ್ದಾಗಲಿ. ಇಲ್ಲಿ ಕೂಡ ನಮಗೊಂದು ವಿಂಡೋ ಸಿಗುತ್ತೆ, ಇಲ್ಲಿ ಓರ್ಸ್ ಹಾಕಿರೋವಂಥದ್ದು. ಇಲ್ಲಿಂದ ಹೊರಗೆ ಬಂದರೆ ನಮಗೆ ಮತ್ತೆ ಬಲಗಡೆ ಮತ್ತೊಂದು ರೂಮ್ ಸಿಗುವಂಥದ್ದು. ಈ ರೂಮ್ನಲ್ಲಿ ಕೂಡ ನಿಮಗೆ ಒಂದು 3 ಶೀಟರ್ನ ವಿಂಡೋ ಸಿಗುತ್ತೆ. ಸೀಲಿಂಗಲ್ಲಿ POPಯಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಒಂದು ಡ್ರೆಸ್ಸಿಂಗ್ ಮಿರರ್ ಸಿಗುವಂಥದ್ದು. 2 ಡೋರ್ನ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಸೇಮ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ದಾರೆ. ಆ ರೂಮ್ನಲ್ಲಿ ಏನು ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ರು ಅದೇ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥದ್ದು. ಇಲ್ಲೂ ಕೂಡ ವಾರ್ಡ್ರೋಬ್ನ ಒಳಗಡೆ ಬಂದು ಫ್ಯಾಬ್ರಿಕ್ ಲ್ಯಾಮಿನೇಟ್ ಯೂಸ್ ಮಾಡಿರುವಂಥದ್ದು. ಕಾರ್ನರಲ್ಲಿ ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ, ಮೇಲೆ ಬುಕ್ ರ್ಯಾಕ್ ಕೊಟ್ಟಿರುವಂಥದ್ದು ಇಲ್ಲಿ. ಹಾಗೆ ಈ ಡೋರ್ ಓಪನ್ ಮಾಡಿದ್ರೆ ನಮಗೆ ವಾರ್ಡ್ರೋಬ್ ಸೆಂಟರ್ನಲ್ಲಿ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಹ್ಯಾಂಡ್ ವಾಶ್ ಕೂಡ ಹಾಕಿರೋಂಥದ್ದು. ಕಮೋಡ್ಸ್ ಪ್ರತಿಯೊಂದು ಫಿಟ್ಟಿಂಗ್ಸ್ ಕೂಡ CP ಫಿಟ್ಟಿಂಗ್ಸ್ ಕೂಡ ಆಗಿದೆ ಆಗಲೇ. ಮತ್ತೆ ಹೊರಗೆ ಬಂದು ಸ್ಟೇರ್ ಕೇಸ್ನಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ 3rd ಫ್ಲೋರ್ನಲ್ಲಿ ಕೂಡ ನಮಗೆ ಒಂದು ರೂಮ್ ಸಿಗುತ್ತೆ. ಇಲ್ಲಿ ನಿಮಗೆ ಒಂದು ಸಿಂಗಲ್ ಶೀಟರ್ ವಿಂಡೋ ಕೊಟ್ಟಿದ್ದಾರೆ. ಇಲ್ಲಿ ನಾವು ಬಲಕ್ಕೆ ತಿರುಗಿದ್ರೆ ಸೇಮ್ ಕೆಳಗೆ ನೋಡಿದಾಗೇ ಸೇಮ್ ಸೈಜ್ನ ಮಾಸ್ಟರ್ ಬೆಡ್ರೂಮ್ ಸೈಜ್ ರೂಮ್ ಸಿಗುವಂಥದ್ದು. ಇಲ್ಲೂ ಕೂಡ ನಿಮಗೆ 3 ಶೀಟರ್ನ ಒಂದು ವಿಂಡೋ ಸಿಗುತ್ತೆ. ಸೀಲಿಂಗಲ್ಲಿ ಬಂದು POPಯಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುವಂಥದ್ದು. 2 ಡೋರ್ನ ಸ್ಲೈಡಿಂಗ್ ಸಿಗುತ್ತೆ. ಕಾರ್ನರಲ್ಲಿ ಮಿರರ್ ಸಿಗುವಂಥದ್ದು, ಮೇಲೆ ಲಾಫ್ಟ್ಸ್ ಇದೆ. ಮಿರರ್ ಪಕ್ಕದಲ್ಲಿ ನಿಮಗೆ ಬಾತ್ರೂಮ್, ಅಟ್ಯಾಚ್ ಬಾತ್ರೂಮ್ಗೆ ಡೋರ್ ಸಿಗುತ್ತೆ. ಈ ರೂಮಿಂದ ಹೊರಗೆ ಬಂದು ಬಲಕ್ಕೆ ತಿರುಗಿದ್ರೆ ನಮಗೆ MS ಇಂದ ಮಾಡಿರುವಂಥ ಡೋರ್ ಸಿಗೋವಂಥದ್ದು. ಈ ಡೋರ್ನಲ್ಲಿ ಹೊರಗೆ ಬಂದರೆ ನಮಗೆ ಸಿಟ್ಔಟ್ ಏರಿಯಾ ಸಿಗುತ್ತೆ. ಇಲ್ಲಿ ನಿಮಗೆ ಕಾರ್ನರಲ್ಲಿ ವಾಷಿಂಗ್ ಮಿಷಿನ್ ಇಡೋದಕ್ಕೆ ಒಂದು ಪಾಯಿಂಟ್ ಮತ್ತು ಸ್ಪೇಸ್ ಮಾಡಿರುವಂಥದ್ದು. ಪ್ಯಾರಾಪೇಟ್ ವಾಲ್ನಲ್ಲೂ ಕೂಡ ನಿಮಗೆ SS ಟ್ಯೂಬ್ಸ್ ಯೂಸ್ ಮಾಡಿದ್ದಾರೆ ಡಿಸೈನ್ಗೋಸ್ಕರ. ಇಲ್ಲಿ ನಿಮಗೆ ಟ್ರೆಸ್ ವರ್ಕ್ ಮಾಡಿ ಕ್ಲೇ ಟೈಲ್ ಹಾಕಿರೋವಂಥದ್ದು ಸಿಟ್ಔಟ್ ಏರಿಯಾನಲ್ಲಿ ನೋಡ್ಬೋದು ನೀವು. ಈ ಲ್ಯಾಡರ್ನಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಓಪನ್ ಟೆರಸ್ ಏರಿಯಾ ಸಿಗುತ್ತೆ. ಇಲ್ಲಿ MS ಇಂದ ಫ್ರೇಮ್ ಮಾಡಿ ಟ್ಯಾಂಕ್ ಕೂರಿಸಿರೋವಂಥದ್ದು ರೂಫಲ್ಲಿ. ಇದು ಬಂದು ನಿಮಗೆ ಸನ್ಲೈಟ್ಗೋಸ್ಕರ ಮಾಡಿರುವಂಥದ್ದು. ಇದು ಸ್ಟೇರ್ ಕೇಸ್ನಲ್ಲಿ ಬಿಲ್ಡಿಂಗ್ ಇರೋ ಲೊಕ್ಯಾಲಿಟಿ ಒಂದ್ಸರಿ ನೋಡ್ಕೊಳ್ಳಿ. ಇದು ಬಂದು ನಿಮಗೆ ಸರ್ ವಿಶ್ವೇಶ್ವರ ಲೇಔಟ್ 3rd ಬ್ಲಾಕ್ನಲ್ಲಿ
ಬರುವಂಥದ್ದು. ಈಸ್ಟ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರುವಂಥ ಡ್ಯೂಪ್ಲೆಕ್ಸ್ ಮನೆ ಇದು. ಇದು BDA ಪ್ರಾಪರ್ಟಿ ಆಗಿರೋದ್ರಿಂದ ನಿಮಗೆ 100% ಲೀಗಲ್ ಬರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುತ್ತೆ. ಈ ಬಿಲ್ಡಿಂಗ್ ಪ್ರೈಸ್ ಬಗ್ಗೆ ಹೇಳೋದಾದರೆ ಓನರ್ ಬಂದು ಈ ಬಿಲ್ಡಿಂಗಿಗೆ 1,50,00,000 ಕೋಟ್ ಮಾಡ್ತಾ ಇದ್ದಾರೆ. 1,50,00,000. ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ನೀವು ಬಿಲ್ಡಿಂಗ್ ವಿಸಿಟ್ ಮಾಡಿ ಡೈರೆಕ್ಟ್ ಓನರ್ ಸಿಟಿಗೆ ತೊಗೊಂಡು ನೆಗೋಷಿಯೇಟ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಓಂ ಪ್ರಾಪರ್ಟಿ.